ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಬಹಳಷ್ಟು ಸಲ ಏನಾಗುತ್ತೆ, ಕಪಲ್ಸ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಆ್ಯಂಡ್ ಡಾಕ್ಟರ್ಸ್ ಅವ್ರಿಗೆ ಹೇಳ್ತಾರೆ ಈ ಟೈಮು ಫರ್ಟೈಲ್ ವಿಂಡೋ, ನೀವು ಈ ಟೈಮಲ್ಲಿ ಟ್ರೈ ಮಾಡಬೇಕು, ಈ ಟೈಮಲ್ಲಿ ನೀವು ಲೈಂಗಿಕ ಕ್ರಿಯೆ ಮಾಡಿದರೆ ನಿಮಗೆ ಪ್ರೆಗ್ನೆಂಟ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಎಕ್ಸೆಟ್ರಾ. ಸೊ ಹೀಗೆ ಹೇಳಿದಾಗ ಏನಾಗುತ್ತೆ, ಒಂದು ಇಟ್ ಈಸ್ ವೆರಿ ಸ್ಟ್ರೆಸ್ಫುಲ್. ಬಹಳಷ್ಟು ಸಲ ಅದು ತುಂಬ ಸ್ಟ್ರೆಸ್ಫುಲ್ ಆಗುತ್ತೆ ಟೈಮ್ಡ್ ಈ ಲೈಂಗಿಕ ಕ್ರಿಯೆಯನ್ನು ಮಾಡೋದು. ಆ್ಯಂಡ್ ಕೆಲವೊಂದು ಸಲ ಇಂಟ್ರೆಸ್ಟ್ ಇರದೇ ಇರಲಿ ಆ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಿಬಿಡ್ಬೇಕಾಗತ್ತೆ. ಬಿಕಾಸ್ ಆ ಟೈಮೇ ಫರ್ಟೈಲ್ ವಿಂಡೋ ಇರುತ್ತೆ, ಪ್ರೆಗ್ನೆನ್ಸಿಯ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಕೆಲವೊಬ್ಬರಿಗೆ ಸಫಿಷಿಯಂಟ್ ಲುಬ್ರಿಕೇಷನ್ ಆಗೋದಿಲ್ಲ ಆ್ಯಂಡ್ ಈ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಅವರಿಗೆ ತುಂಬ ಪೇನ್ ಆಗ್ತಾ ಇರುತ್ತೆ. ಕೆಲವೊಂದು ಸಲ ಅದು ತುಂಬ ಅನ್ಕಂಫರ್ಟೇಬಲ್ ಆಗ್ತಾ ಇರುತ್ತೆ. ಆ್ಯಂಡ್ ಪೇಷಂಟ್ಸ್ ಕೇಳ್ತಿರ್ತಾರೆ ಏನಾದರೂ ಕೆಲವೊಂದು ಲ್ಯೂಬ್ಸ್ ಇದಾವ ಅಂತ. ಲ್ಯೂಬ್ಸ್ ಅಂದರೆ ಈ ಲುಬ್ರಿಕೆಂಟ್ಸ್ ಅಂತ. ಲುಬ್ರಿಕೆಂಟ್ಸ್ ಅಂದರೆ ಈ ಘರ್ಷಣೆಯನ್ನು ಕಡಿಮೆ ಮಾಡೋದು. ಈ ನಾರ್ಮಲ್ ಒಂದು ಲೈಂಗಿಕ ಕ್ರಿಯೆ ನಡೀತಾ ಇರಬೇಕಾದ್ರೆ ನಮ್ಮ ಈ ಗರ್ಭಕಂಠದಿಂದ, ನಿಮ್ಮ ಯೋನಿಯಿಂದ ಕೆಲವೊಂದು ದ್ರವಗಳು ಬರ್ತವೆ. ಯಾವುದು ಆ ಏರಿಯಾವನ್ನು ಅದನ್ನು ಸ್ಮೂತ್ ಆಗಿಡ್ತವೆ ಅಥವಾ ಅಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡ್ತವೆ. ಸೊ ದ್ಯಾಟ್ ನಿಮಗೆ ಪೇನ್ ಆಗೋದಿಲ್ಲ, ಅದು ಸ್ಮೂತ್ಲಿ ಶಿಶ್ನೆ ಎಂಟರ್ ಆಗೋಕ್ಕಾಗತ್ತೆ. ಈ ಮಹಿಳೆ ಸಹ ರಿಲ್ಯಾಕ್ಸ್ ಆಗ್ತಾ ಇರ್ತಾಳೆ. ಈ ರೀತಿ ಎಲ್ಲ ಟೈಮ್ಡ್ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ಕೆಲವೊಮ್ಮೆ ಆ ಥರದ ಲುಬ್ರಿಕೇಷನ್ ಆಗ್ತಾ ಇರೋದಿಲ್ಲ, ದ್ರವಗಳು ಆವಾಗ ರಿಲೀಸ್ ಆಗೋದಿಲ್ಲ, ಮಹಿಳೆಗೆ ತುಂಬ ಅಲ್ಲಿ ಡ್ರೈ ಅನ್ನಿಸ್ತಾ ಇರುತ್ತೆ. ಈ ಶಿಶ್ನವನ್ನು ಹಾಕಿದಾಗ ಅಲ್ಲಿ ಘರ್ಷಣೆ ಆಗ್ತಾ ಇರುತ್ತೆ, ಫ್ರಿಕ್ಷನ್ ಆಗ್ತಾ ಇರುತ್ತೆ, ನೋವು ಬರ್ತಾ ಇರುತ್ತೆ. ಸೊ ಈ ಲ್ಯೂಬ್ಸ್ ಏನಿರ್ತವೆ ಇವು ಏನು ಮಾಡ್ತವೆ, ಅಲ್ಲಿ ಸ್ವಲ್ಪ ಸ್ಮೂತ್ ಮಾಡ್ತವೆ. ಓಕೆ, ಆ ಜಾಗವನ್ನು ಸ್ವಲ್ಪ ಸ್ಮೂತ್ ಮಾಡ್ತವೆ. ಈ ದ್ರವಗಳ ಥರ ಅವು ಒಂದು ಕೆಲಸವನ್ನು ಮಾಡ್ತಾ ಇರ್ತವೆ. ಈಗ ಹೇಗೆ ನಾವು ಗ್ರೀಸ್ ಹಾಕ್ತಾ ಇರ್ತೀವಿ ಒಂದು ಸೈಕಲ್ಲಿನ ಚೈನಿಗೆ ಎಕ್ಸೆಟ್ರಾ, ಹೇಗೆ ಆ ಸ್ಮೂತ್ ಮೂಮೆಂಟ್ ಆಗಲಿ ಅಂತ, ಅದೇ ಥರ ಈ ಗ್ರೀಸಿನ ಥರ ಇರುವಂತಹ ಒಂದು ಜೆಲ್ ಇದು. ಇದನ್ನು ನಾವು ಲ್ಯೂಬ್ಸ್ ಅಂತ ಹೇಳ್ತಾ ಇರ್ತೇವೆ. ಈಗ ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ಎಲ್ಲ ಥರದ ಲ್ಯೂಬ್ಸನ್ನು ಹಾಕೋಕ್ಕಾಗೋದಿಲ್ಲ. ಕೆಲವೊಂದು ಲ್ಯೂಬ್ಸ್ ಮಾತ್ರ ಅವರು ಯೂಸ್ ಮಾಡಬಹುದು, ಯಾವುದು ಫರ್ಟಿಲಿಟಿ ಫ್ರೆಂಡ್ಲಿ ಇರ್ತವೆ. ಅಂದರೆ ಈ ಲ್ಯೂಬ್ಸ್ ಏನಿರ್ತವೆ ಶುಕ್ರಾಣುವನ್ನು ಡ್ಯಾಮೇಜ್ ಮಾಡಬಾರ್ದು. ಶುಕ್ರಾಣುವನ್ನು ಡ್ಯಾಮೇಜ್ ಮಾಡಿಬಿಡ್ತು ಅಂದರೆ ಮತ್ತೆ ದ ಹೋಲ್ ಪರ್ಪಸ್ ಓನ್ಲಿ ಈಸ್ ನಾಟ್ ಸಾಲ್ವ್ಡ್ ಅಲ್ವಾ. ಸೊ ಈ ಶುಕ್ರಾಣುವಿನ ಮೂಮೆಂಟಿಗೆ ಅದು ಏನು ಡ್ಯಾಮೇಜ್ ಮಾಡಬಾರ್ದು, ಶುಕ್ರಾಣುವನ್ನು ಡ್ಯಾಮೇಜ್ ಮಾಡಬಾರ್ದು, ಶುಕ್ರಾಣು ಈಸಿಲಿ ಮೂವ್ ಆಗ್ತಾ ಇರಬೇಕು. ಇವೆಲ್ಲವನ್ನ ಹೆಲ್ಪ್ ಮಾಡುವಂತಹ ಲ್ಯೂಬ್ಸನ್ನು ನೀವು ಯೂಸ್ ಮಾಡಬೇಕು. ಇದನ್ನ ಫರ್ಟಿಲಿಟಿ ಲ್ಯೂಬ್ಸ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಪ್ರೆಗ್ನೆಂಟ್ ಆಗಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ಬಿಕಾಸ್ ಇದು ಯಾವುದೇ ರೀತಿಯ ಡ್ಯಾಮೇಜನ್ನು ಮಾಡ್ತಾ ಇರೋದಿಲ್ಲ ನಿಮ್ಮ ಶುಕ್ರಾಣುವಿಗೆ. ಬಟ್ ಕೆಲವೊಂದು ಥಿಂಗ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು ಈ ಲ್ಯೂಬ್ಸನ್ನು ಸಿಲೆಕ್ಟ್ ಮಾಡಬೇಕಾದ್ರೆ. ಒಂದು, ಅದರ pH, ಅಲ್ಲಿನ ಪರಿಸರಕ್ಕೆ ತಕ್ಕ ಹಾಗೆ ಆ ಲ್ಯೂಬ್ಸ್ ಇರಬೇಕು. pH ಅರೌಂಡ್ 7.2 to 8 ಇರಬೇಕು. ಯಾಕಂದರೆ ಈ pH ಅಲ್ಲಿ ಮಾತ್ರ ಶುಕ್ರಾಣು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಶುಕ್ರಾಣುವಿಗೆ ಏನೂ ಡ್ಯಾಮೇಜ್ ಆಗ್ತಾ ಇರೋದಿಲ್ಲ. ಐಸೋಟೋನಿಕ್ ಆಗಿರಬೇಕು. ಅದು ಅಲ್ಲಿ ತುಂಬ ಡ್ರೈ ಮಾಡಿಬಿಡೋದು ಅಥವಾ ಅಲ್ಲಿ ಇರಿಟೇಷನ್ ಮಾಡುವಂಥದ್ದು ಆ ರೀತಿದೇನು ಮಾಡಬಾರ್ದು. ಐಸೋಟೋನಿಕ್ ಆಗಿರಬೇಕು. ಅದರಲ್ಲಿ ವಾಟರ್ ಬೇಸ್ಡ್ ಇರಬೇಕು. ವಾಟರ್ ಬೇಸ್ಡ್ ಇತ್ತು ಅಂದಾಗ ಅದು ಸೇಫ್ ಆಗಿರುತ್ತೆ. ಅದರಲ್ಲಿ ಈ ಥರ ಗ್ಲಿಸರಿನ್ ಇರೋದು ಅಥವಾ ಪ್ಯಾರಾಬೆನ್ಸ್ ಇರ್ಬೋದು, ಈ ಥರ ಸಿಲಿಕಾನ್ ಇರೋದು, ಈ ರೀತಿ ಎಲ್ಲ ಇದ್ದಾಗ ಅದು ಈ ಸ್ಪರ್ಮಿಗೆ ಡ್ಯಾಮೇಜ್ ಮಾಡಬಹುದು. ಆ್ಯಂಡ್ ಸ್ಪರ್ಮ್ ಫ್ರೆಂಡ್ಲಿ ಇರಬೇಕು. ಸ್ಪರ್ಮಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡ್ತಾ ಇರಬಾರ್ದು. ನಿಮ್ಮ ಗರ್ಭಕಂಠದ ಆ ದ್ರವ ಏನಿದೆ, ಮ್ಯೂಕಸ್ ಏನಿದೆ, ಅದನ್ನ ಮ್ಯಾಚ್ ಮಾಡುವಂತಹ ಲ್ಯೂಬ್ ಇರಬೇಕು. ಅದರ ಥರದ್ದೇ ಇರಬೇಕಿದು. ಅದು ಬರ್ತಾ ಇಲ್ಲ ಅಂತ ನಾವು ಇದನ್ನ ಯೂಸ್ ಮಾಡ್ತಾ ಇರ್ತೇವೆ ಅಲ್ಲಿ ಸ್ಮೂತ್ ಮಾಡಕ್ಕೆ. ಈ ಕ್ರಿಯೆ ಏನಾಗಿದೆ ಅದು ಸ್ಮೂತ್ ಆಗಿ ಇರಕ್ಕೆ. ಸೊ ಅದರಿಂದ ಇದು ಈ ಗರ್ಭಕಂಠದ ದ್ರವದ ಥರನೇ ಇರಬೇಕು. ಸೊ ಆದ್ರಿಂದ ಈ ವಾಟರ್ ಬೇಸ್ಡ್ ಲ್ಯೂಬ್ಸ್ ಬೆಟರ್. ಆಯಿಲ್ ಬೇಸ್ಡ್ಗಿಂತ ವಾಟರ್ ಬೇಸ್ಡ್ ಲ್ಯೂಬ್ಸ್ ಬೆಟರ್. ಮತ್ತೆ ಯೂಶ್ವಲಿ ಈ ಸೆಂಟೆಡ್ ಇರೋದು, ಈ ಸುಗಂಧವಿರುವಂಥದ್ದು, ಈ ರೀತಿ ಲ್ಯೂಬ್ಸ್ ಅನ್ನೆಲ್ಲ ನೀವು ಅವಾಯ್ಡ್ ಮಾಡಿದ್ರೆ ಬೆಟ್. ಸೊ ಯಾಕೆ ಯೂಸ್ ಮಾಡಬೇಕು? ಒಂದು, ಇದು ಅಲ್ಲಿ ಸ್ಮೂತ್ ಆಕ್ಟಿವಿಟಿ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಇದು ಈ ದ್ರವದ ಫಾರ್ಮಲ್ಲಿ ಇರೋದ್ರಿಂದ ಈ ಲೈಂಗಿಕ ಕ್ರಿಯೆ ಮಾಡೋ ಟೈಮಲ್ಲಿ ಬಹಳ ಘರ್ಷಣೆ ಆಗೋದಿಲ್ಲ, ನೋವು ಆಗೋದಿಲ್ಲ, ಅಲ್ಲಿ ಡ್ರೈನೆಸ್ ಇರೋದಿಲ್ಲ.
ಸ್ಮೂತ್ ಆಗಿ ಈ ಕ್ರಿಯೆಯನ್ನ ಮಾಡಬಹುದು. ಇದರಿಂದ ನಿಮ್ಮ ಶುಕ್ರಾಣು ಸಹ ಡ್ಯಾಮೇಜ್ ಆಗ್ತಾ ಇರೋದಿಲ್ಲ. ನೆನ್ಪಿಟ್ಕೊಳ್ಳಿ, ಈ ಲ್ಯೂಬ್ಸ್ ಹಾಕೋದ್ರಿಂದ ನಿಮ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇರೋದಿಲ್ಲ. ಲ್ಯೂಬ್ಸ್ ಯಾವತ್ತು ಪ್ರೆಗ್ನೆನ್ಸಿ ಮಾಡೋದಕ್ಕೇನು ಹೆಲ್ಪ್ ಮಾಡ್ತಾ ಇರೋದಿಲ್ಲ. ಬಟ್ ಲ್ಯೂಬ್ಸ್ ಹಾಕೋದ್ರಿಂದ ನಿಮ್ಗೆ ಈ ಕ್ರಿಯೆ ಏನ್ ಮಾಡ್ತಾ ಇರ್ತೀರಾ ಅದು ಪೇನ್ಫುಲ್ ಆಗಿರೋದಿಲ್ಲ, ಅದು ಅಲ್ಲಿ ಬಹಳ ಡ್ರೈ ಆಗಿರೋದಿಲ್ಲ, ಘರ್ಷಣೆ ಇರೋದಿಲ್ಲ, ನೋವು ಇರೋದಿಲ್ಲ. ಸೊ ಅದರಿಂದ ನೀವು ಸಲೀಸಾಗಿ ಈ ಕ್ರಿಯೆಯನ್ನ ಮಾಡಬಹುದು, ಶುಕ್ರಾಣು ಸಲೀಸಾಗಿ ಎಂಟರ್ ಆಗಬಹುದು. ಅದೇ ಈ ಲ್ಯೂಬ್ಸಿನ ಮೇನ್ ಫಂಕ್ಷನ್ ಇರುತ್ತೆ. ಕೆಲವೊಂದು ಲ್ಯೂಬ್ಸಿನ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ. ಇದು ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಬಹಳಷ್ಟು ಜನ ಪೇಷಂಟ್ಸ್ ಇದ್ರ ಬಗ್ಗೆ ಕೇಳ್ತಿರ್ತಾರೆ. ಕೆಲವೊಂದ್ಸಲ ಪೇಷಂಟ್ಸ್ ನ್ಯಾಚುರಲ್ ಆದಂಥ ಪ್ರಾಡಕ್ಟ್ಸು ನಾವು ಎಣ್ಣೆ ಎಕ್ಸೆಟ್ರಾ ಯೂಸ್ ಮಾಡ್ಬೋದಾ ಅಂತ ಕೇಳ್ತಾರೆ. ಯಾವುದೇ ಒಂದು ಪ್ರಾಡಕ್ಟ್ ಯಾವುದರಿಂದ ನಿಮ್ಮ ಶುಕ್ರಾಣು ಡ್ಯಾಮೇಜ್ ಆಗೋದಿಲ್ಲ ಆ್ಯಂಡ್ ಅದರಿಂದ ನಿಮಗೂ ಏನು ಇರಿಟೇಷನ್ ಆಗೋದಿಲ್ಲ, ಅದನ್ನು ನೀವು ಯೂಸ್ ಮಾಡ್ಬೋದು. ಈಗ ಎಣ್ಣೆ, ಕೊಬ್ಬರಿ ಎಣ್ಣೆ ಹೇಳ್ತಿರ್ತಾರೆ, ಕೆಲವೊಮ್ಮೆ ಕೊಕೊನಟ್ ಆಯಿಲ್ ಅದು ವರ್ಜಿನ್ ಅಥವಾ ಪ್ಯೂರ್ ಕೊಕೊನಟ್ ಆಯಿಲ್, ಯಾವುದೇ ಬಹಳ ಪ್ರೊಸೆಸ್ಡ್ ಇರೋದಿಲ್ಲ, ಆ ರೀತಿ ಕೊಕೊನಟ್ ಆಯಿಲ್ಸ್ ಹೆಲ್ಪ್ ಮಾಡ್ಬೋದು. ಬಟ್ ಕೆಲವೊಂದು ಈ ಲ್ಯೂಬ್ಸ್ ಎಲ್ಲ ಏನಿದೆ ಇವೆಲ್ಲ ಟೆಸ್ಟೆಡ್ ಇರ್ತವೆ, ಇವುಗಳ ಮೇಲೆ ಟ್ರಯಲ್ಸ್ ನಡೆದಿರುತ್ತೆ. ಸೊ ಅದರಿಂದ ನಾವು ಇವುಗಳ ಬಗ್ಗೆ ಹೇಳ್ತಿರ್ತೇವೆ. ಬಿಕಾಸ್ ದೇ ಆರ್ ಸ್ಪರ್ಮ್ ಫ್ರೆಂಡ್ಲಿ, ಅವುಗಳ pH ನಮಗೆ ಗೊತ್ತಿರುತ್ತೆ, ಅವುಗಳ ಟೋನಿಸಿಟಿ ಗೊತ್ತಿರುತ್ತೆ. ಸೊ ಆದ್ರಿಂದ ಈ ಲ್ಯೂಬ್ಸನ್ನು ನಾವು ಸಜೆಸ್ಟ್ ಮಾಡ್ತಾ ಇರ್ತೇವೆ. ಓಕೆ, ಸೊ ಕೆಲವೊಂದು ಲ್ಯೂಬ್ಸ್ ನಾವು ಯಾವುದು ನಿಮಗೆ ನೀವು ಟ್ರೈ ಮಾಡಿ ನೋಡ್ಬೋದು ಅಂದರೆ, ಒಂದು ಪ್ರೀ ಸೀಡ್ ಲ್ಯೂಬ್ಸ್ ಅಂತ ಸಿಗ್ತಾ ಇರುತ್ತೆ. ಇದು ಸಹ ಸ್ಪರ್ಮ್ ಫ್ರೆಂಡ್ಲಿ ಇರುತ್ತೆ, pH ಅನ್ನು ಸಹ ಮೇಂಟೈನ್ ಮಾಡ್ತಾ ಇರುತ್ತೆ. ಸೊ ಫರ್ಟಿಲಿಟಿಗೆ ಸಹ ಇದು ಹೆಲ್ಪ್ಫುಲ್ ಇರುತ್ತೆ. ಸೊ ನೀವು ಪ್ರೀ ಸೀಡ್ ಲ್ಯೂಬನ್ನು ಟ್ರೈ ಮಾಡ್ಬೋದು. ಎಸ್ ಬೇಬಿ ಅನ್ನುವಂಥ ಒಂದು ಲ್ಯೂಬ್ ಸಿಗ್ತಾ ಇರುತ್ತೆ. ಇದು ಸಹ ಒಳ್ಳೆಯ ಲ್ಯೂಬ್ ಇರುತ್ತೆ, ಐಸೋಟಾನಿಕ್ ಇರುತ್ತೆ, ಯಾವುದೇ ಒಂದು ಪ್ಯಾರಾಬೆನ್ ಎಕ್ಸೆಟ್ರಾ ಇರೋದಿಲ್ಲ. ಸೊ ಇದನ್ನ ಸಹ ನೀವು ಟ್ರೈ ಮಾಡಬಹುದು. ಬೇಬಿ ಡ್ಯಾನ್ಸ್ ಅಂತ ಒಂದು ಸಿಗ್ತಾ ಇರುತ್ತೆ. ಸೊ ಇದು ಸಹ ಒನ್ ಆಫ್ ದ ಲ್ಯೂಬ್ಸ್ ವಿಚ್ ಕ್ಯಾನ್ ಹೆಲ್ಪ್ ಯು ಟು ಅಟೈನ್ ಫರ್ಟಿಲಿಟಿ. ಕನ್ಸೀವ್ ಪ್ಲಸ್, ಎಸ್ ಬೇಬಿ, ನೋರಿ, ಇವೆಲ್ಲ ಕೆಲವೊಂದು ಲ್ಯೂಬ್ಸಿನ ಹೆಸರುಗಳು. ಓಕೆ, ಸೊ ಇವೆಲ್ಲ ಲ್ಯೂಬ್ಸು ನಿಮ್ಮ ಶುಕ್ರಾಣುಗೆ ಏನೂ ಡ್ಯಾಮೇಜ್ ಆಗಬಾರ್ದು, ಶುಕ್ರಾಣು ಈಸಿಲಿ ಹೋಗಬೇಕು, ಅಲ್ಲಿನ ಪರಿಸರಕ್ಕೆ ಏನೂ ಡ್ಯಾಮೇಜ್ ಆಗಬಾರ್ದು, ಘರ್ಷಣೆ ಆಗಬಾರ್ದು, ಶಿಶ್ನ ಸ್ಮೂತ್ ಆಗಿ ಮೂವ್ ಆಗಬೇಕು. ಇದಕ್ಕೆಲ್ಲ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಎಲ್ಲಿ ಸಿಗ್ತವೆ ನಿಮಗೆ? ಮೆಡಿಕಲ್ ಶಾಪಲ್ಲೂ ಸಿಗ್ತವೆ, ಆನ್ಲೈನಲ್ಲೂ ಸಿಗ್ತವೆ. ಆನ್ಲೈನಿನ ಲಿಂಕನ್ನು ನಾನು ಕೊಟ್ಟಿರ್ತೇನೆ, ನೀವು ಬೇಕಿದ್ರೆ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಡಾಕ್ಟರ್ ಜೊತೆನೂ ಡಿಸ್ಕಸ್ ಮಾಡಿ ಬಿಫೋರ್ ಯೂಸಿಂಗ್ ಇಟ್, ಆ್ಯಂಡ್ ದೆನ್ ಯು ಕ್ಯಾನ್ ಟ್ರೈ ಆ್ಯಂಡ್ ಯೂಸ್ ದಿಸ್ ಲ್ಯೂಬ್ಸ್. ಇದರ ಜೊತೆ ನೀವು ಆದಷ್ಟು ಹೆಚ್ಚಿಗೆ ನೀರನ್ನು ಕುಡಿಬೇಕು, ಯಾಕಂದರೆ ಹೈಡ್ರೇಷನ್ ಮೇಂಟೈನ್ ಮಾಡ್ತಾ ಇರಬೇಕಾಗತ್ತೆ. ಸೊ ದ್ಯಾಟ್ ಅಲ್ಲಿಯ ದ್ರವಗಳು ಸಹ ಸರಿಯಾಗಿ ರಿಲೀಸ್ ಆಗಲಿ ಅಂತ. ಆದಷ್ಟು ರಿಲ್ಯಾಕ್ಸ್ ಆಗೋಕ್ಕೆ ಟ್ರೈ ಮಾಡಿ. ಈ ಮಗುವನ್ನು ಮಾಡ್ಕೊಳ್ಳೋದು ಒಂದು ಪ್ರೊಸೆಸ್ ಇರುತ್ತೆ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಬಟ್ ಎಷ್ಟು ಸ್ಟ್ರೆಸ್ ನೀವು ತೆಗೆದುಕೊಳ್ತೀರಿ ಅಷ್ಟೇ ನಿಮಗೆ ಅದು ಪೇನ್ಫುಲ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಹ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಟ್ರೆಸ್ಸನ್ನು ಆದಷ್ಟು ಕಡಿಮೆ ಮಾಡಿ. ಇವೆಲ್ಲ ಮಾಡ್ತಾ ಇದ್ದೀರಾ, ಸ್ಟಿಲ್ ನಿಮಗೆ ಈ ಪ್ರೊಸೆಸ್ಸಲ್ಲಿ ಬಹಳ ನೋವಾಗ್ತಾ ಇದೆ, ಸ್ಮೂತ್ನೆಸ್ ಇಲ್ಲ, ಒಂದು ಲುಬ್ರಿಕೇಶನ್ ಬೇಕು ಅನ್ನಿಸ್ದಾಗ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ದಿಸ್ fertility loops. Thank you so much for watching the video. Please like, share and subscribe the channel. Thank you.